श्रीगुरुभ्यो नमः। लक्ष्मीपतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। श्रीगुरुभ्यो नमः। अथ अनुमानपरिच्छेदः ಹಾಗೆ ಅಂತ. ಹಿಂದೆ ನಾವು ನೋಡಿದ್ದು ಆ, ಪ್ರತ್ಯಕ್ಷ ಪರಿಚ್ಛೇದ. ಆ, ಪ್ರತ್ಯಕ್ಷ ಅಂದ್ರೆ ಏನು, ಅದರಲ್ಲಿ ಎಷ್ಟು ವಿಭಾಗ, ಅದರ ಲಕ್ಷಣ ಏನು, ಹಾಗೆ ಅಂತ ನಾವು ನೋಡಿದ್ದೀವಿ. ಹ್ಮ್. ಇದಾದ ಮೇಲೆ ಅನುಮಾನ. ಅನುಮಾನ ಅಂದ್ರೆ ಅದನ್ನ ಊಹೆ, ಗೆಸ್ ಮಾಡಿ ತಿಳಿಯೋದು ಹಾಗೆಂತ. ಅದನ್ನ ಹ್ಮ್. ಇಲ್ಲಿ ತಿಳಿಲಿಕ್ಕಿದ್ದೀವಿ. ಹರಿ ಓಂ. ಅಥ ಅನುಮಾನ ನಿರೂಪ್ಯತೆ. ನಿರ್ದೋಷ ಉಪಪತ್ತಿ ಅನುಮಾನಂ ಹಾಗೆ ಅಂತ. ಉಪಪತ್ತಿ ಯುಕ್ತಿ ಲಿಂಗಂ ವ್ಯಾಪ್ಯಂ ಇತಿ ಪರ್ಯಾಯ. ಯಾವ ಉಪಪತ್ತಿ ಅದು ನಿರ್ದುಷ್ಟವಾಗಿ ಇದೆಯೋ ಅದನ್ನ ಅನುಮಾನ ಅಂತ ಕರಿತೀವಿ ಅಂತ. ಅನುಮಾನದ ಲಕ್ಷಣ ಇದು. ನಿರ್ದೋಷ ಉಪಪತ್ತಿ ಅನುಮಾನಂ ಹಾಗೆ ಅಂತ ಅನುಮಾನದ ಲಕ್ಷಣ ನಾವು ನೋಡಿದ್ದೀವಿ. ಲಕ್ಷಣ ಅಂದ್ರೆ ಏನು? ಆ, ಅಸಾಧಾರಣ ಧರ್ಮ ಲಕ್ಷ್ಯದಲ್ಲಿ ಎಲ್ಲ ಕಡೆ ಇರಬೇಕು. ಲಕ್ಷ್ಯ ಬಿಟ್ಟು ಬೇರೆ ಕಡೆ ಇರಬಾರ್ದು. ಅದನ್ನ ಇರ್ಬೋದು. ಆ, ಲಕ್ಷಣ ಹಾಗೆ ಅಂತ ನಾವು ಲಕ್ಷ. ನೋಡಿದ್ದೀವಿ. ಈ ರೀತಿಯಾಗಿ ಅನುಮಾನ ಅಂದ್ರೆ ಏನಾಗಿರ್ಬೇಕು? ನಿರ್ದೋಷವಾದ ಉಪಪತ್ತಿ. ಉಪಪತ್ತಿ ಅಂದ್ರೆ ಯುಕ್ತಿ, ಅಂದ್ರೆ ಕಾರಣ, ಲಿಂಗ, ವ್ಯಾಪ್ಯ ಎಲ್ಲ ಪರ್ಯಾಯ ಪದ ಇದು. ಹ್ಮ್. ಇದು ಅಭಿಪ್ರಾಯ. ಇಲ್ಲಿ ಉಪಪತ್ತಿಯಲ್ಲಿ ತರ್ಕ ಕೂಡ ಬರ್ತಾ ಗುರುಗಳೇ, ಅಥವಾ ಅದು ಬೇರೆನಾ? ತರ್ಕ ಇದರಲ್ಲೇ ಒಂದು ಪಾರ್ಟ್ ಮುಂದೆ ಬರುತ್ತದೆ. ಅದು ಅಂದ್ರೆ ತರ್ಕ ಒಳ್ಳೆ ಅಂದ್ರೆ ರೀಸನಿಂಗ್, ಸಾಲಿಡ್ ರೀಸನಿಂಗ್ ಬೇಕಾಗುತ್ತೆ ಅದೇ ಅನ್ನೋದನ್ನ. ತರ್ಕ ಅಂದ್ರೆ ಅದಲ್ಲ. ಹೀಗಿದ್ರೆ ಹೀಗಾಗಬಹುದು, ಹೀಗಾಗಬೇಕಾಗ್ತದೆ ಹಾಗೆ ಅಂತ ಹೇಳೋದನ್ನ ತರ್ಕ ಅಂತ ಕರೀತಾರೆ. ಅದು ಇದರಲ್ಲಿ ಬರಲ್ವಾ ಉಪಪತ್ತಿಯಲ್ಲಿ? ಅದೇ ಇದರಲ್ಲೇ ಒಂದು ಪಾರ್ಟು. ಯಾಕಂದ್ರೆ ಯುಕ್ತಿ ಅಂದ್ರೆ ಆತರ ಅಂತ ನಂಗೆ ಅನಿಸ್ತು, ಅದಕ್ಕೆ ಕೇಳಿದೆ. ಅದೇ ಅದು ಮುಂದೆ ತರ್ಕದ ಬಗ್ಗೆ ಮುಂದೆ ಬರ್ತಾರೆ, ಅವರೇ ಹಾ, ಹೇಳ್ತಾರೆ. ಹ್ಮ್. ಸರಿ. ಹ್ಮ್. ಉಪಪತ್ತಿ ಅನುಮಾನಂ ಇತ್ಯುಕ್ತೆ ಆಶ್ರಯ ಸಿದ್ಧೆ ಬಾಧಿತೆ ಚ ಅತಿವ್ಯಾಪ್ತಿ ಹಾಗೆ. ನೋಡಿ, ಇಲ್ಲಿ ದಲಕೃತ್ಯ ಮಾಡ್ತಾ ಇದ್ದಾರೆ. ನಿರ್ದೋಷ ಉಪಪತ್ತಿ ಹಾಗೆ ಅಂತ ಎರಡು ಪದ ಇದೆ ಅಲ್ಲಿ. ನಿರ್ದೋಷವಾದ ಉಪಪತ್ತಿ ಅಂದರೆ ನಿರ್ದೋಷವಾದ ಹೇತು ಎಂಬ ಪದ ಕೂಡ ಇಲ್ಲಿ ಮಿಸ್ ಆಗಿದೆ. ಅದನ್ನು ಹ್ಮ್. ಇಟ್ಕೋಬಹುದು. ಉಪಪತ್ತಿ, ಯುಕ್ತಿ, ಲಿಂಗ, ಹೇತು ಅಂತೆಲ್ಲ ಹೇಳ್ಬೋದು. ಸತ್ಯ. ಹೌದೇನೋ. ಹ್ಮ್. ಆಮ್, ಇಲ್ಲಿ ಉಪಪತ್ತಿ ಅಂತ ಅಷ್ಟೇ ಹೇಳಿದರೆ ಏನಾಗ್ತದೆ? ಉಪಪತ್ತಿ ಅನುಮಾನಂ ಇತ್ಯುಕ್ತೆ ಯಾವ್ಯಾವ್ದು ದೋಷ ಇದೆ, ಆಶ್ರಯ ಸಿದ್ಧಿ ಬಾಧ ಅಂತಲ್ಲ ಮುಂದೆ ದೋಷಗಳು ಹೇಳ್ತಾರೆ. ಅದು ಅನುಮಾನದ ಹ್ಮ್. ದೋಷಗಳು. ಹೇಗೆ ಪ್ರತ್ಯಕ್ಷದಲ್ಲಿ ಕೂಡ ನಾವು ದೋಷಗಳನ್ನು ನೋಡಿದ್ದೀವಿ. ಆ ಕಣ್ಣು ಹೊರೆ ಬಂದಿದ್ರೆ ಆಗ ಹ್ಮ್. ಸರಿಯಾಗಿ ರೂಪದ ಜ್ಞಾನ ಬರೋದಿಲ್ಲ ಹಾಗೆ ಅಂತ. ಅದರಿಂದ ನಿರ್ದುಷ್ಟವಾದ ಇಂದ್ರಿಯ ಅಂತ ನಾವು ಹೇಳಿದ್ದೀವಿ. ಇಂದ್ರಿಯ ಏನಾಗಿರಬೇಕು? ನಿರ್ದುಷ್ಟ, ದೋಷ ಇಲ್ಲದೆ ದೋಷರಹಿತವಾಗಿರ್ಬೇಕು. ಇರುವಾಗ ಜ್ಞಾನ ಬರುತ್ತದೆ ಹಾಗೆ ಅಂತ. ಅದೇ ರೀತಿಯಾಗಿ ಅನುಮಾನದಲ್ಲೂ ಇಷ್ಟ ಅಷ್ಟೇ. ಆ ಹೇತು, ಆ ಯುಕ್ತಿ ಏನಿದೆ ಅದು ನಿರ್ದುಷ್ಟವಾಗಿ ಇರಬೇಕು. ಇಷ್ಟವಾಗಿ. ಆಶ್ರಯ ಸಿದ್ಧಿ ಬಾಧ ಮುಂತಾದ ದೋಷಗಳು ಇರಬಾರದು. ಅದರಿಂದ ಆ ಆಶ್ರಯ ಸಿದ್ಧೇ ಬಾಧಿತೆ ಚ ಅತಿವ್ಯಾಪ್ತಿ. ಅದರಿಂದ ಕೇವಲ ಉಪಪತ್ತಿ ಅನುಮಾನ ಹಾಗೆ ಅಂತ ಹೇಳಿದರೆ ದೋಷಯುಕ್ತವಾದ ಉಪಪತ್ತಿಯು ಕೂಡ ಅನುಮಾನ ಅಂತ ಆಗಿಬಿಡುತ್ತದೆ. ಹಂಗಾಗಬಾರದು. ಅದರಿಂದ ಆ ನಿರ್ದೋಷ ಎನ್ನುವ ಪದವನ್ನ ಸೇರಿಸಿದ್ರು ಹಾಗೆ ಅಂತ. ತಯೋರ್ ವ್ಯಾಪ್ತಿಯ ಆಶ್ರಯತ್ವೇನ ಉಪಪತ್ತಿತ್ವಾತ್ ಅತಃ ನಿರ್ದೋಷ ಇತಿ. ವ್ಯಾಪ್ತಿಯ ಆಶ್ರಯತ್ವೇನ ಉಪಪತ್ತಿತ್ವ. ಅದು ಹೇಗಿದ್ರು ವ್ಯಾಪ್ತಿ ಇದ್ದೇ ಇರುತ್ತದೆ. ಅದು ವ್ಯಾಪ್ತಿ ಆ ವ್ಯಾಪ್ತಿ ಇರುವುದರಿಂದ ಅದು ಕೂಡ ಆಶ್ರಯವಾಗಿದೆ. ಅದರಿಂದ ಅದು 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 ಕೂಡ ಕಾರಣವೇ ಆಗಿದೆ. ಕಾರಣ ಆಗಿದ್ರೂ ಕೂಡ ಅದೇನಾಗಿದೆ? ದೋಷವುಳ್ಳದ್ದಾಗಿದೆ. ಅದರಿಂದ ಅದನ್ನು ಹೊರತುಪಡಿಸುವುದಕ್ಕಾಗಿ ನಿರ್ದೋಷ ಇತಿ ಹಾಗೆ. ತಾವತ್ಯುಕ್ತೆ ಪ್ರತ್ಯಕ್ಷಾದು ಅತಿವ್ಯಾಪ್ತಿ. ಸರಿ, ನಿರ್ದೋಷ ಅನುಮಾನಂ ಅಂತ ಹೇಳೋಣ, ಉಪಪತ್ತಿ ಎಂಬುದು ಬೇಡ ಹಾಗೆಂತ ಹೇಳಿದ್ರೆ ನಿರ್ದೋಷವಾದದ್ದು ಯಾವುದು? ಪ್ರತ್ಯಕ್ಷವೂ ಇದೆ, ಆಗಮವೂ ಇದೆ, ಅದು ಕೂಡ ಅನುಮಾನ ಅಂತ ಆಗಿಬಿಡುತ್ತದೆ. ಅದರಿಂದ ಅತಿವ್ಯಾಪ್ತಿ ಬಂತು. ಪ್ರತ್ಯಕ್ಷ ಮುಂತಾದವುಗಳಲ್ಲಿ ಅತಿವ್ಯಾಪ್ತಿ ಬಂತು. ಅತಃ ಉಪಪತ್ತಿ ಕಾರಣ ಇರಬೇಕು.
ಕಾರಣದಿಂದ ಕಾರಣ ಒಂದು ಕಾರಣದಿಂದ ಕಾರ್ಯವನ್ನು ನಾವೇನು ಗೆಸ್ ಮಾಡ್ತೀವಿ ಅದನ್ನ ಉಪಪತ್ತಿ ಅಂತ ಕರೀತಾರೆ. ಅತ್ರ ಲಿಂಗಂ ಕರಣಂ ಹಾಗೆ ಅಂತ. ಹ್ಮ್. ಅತ್ರ ಲಿಂಗಂ ಕರಣಂ ಪರಾಮರ್ಶ ವ್ಯಾಪಾರ ಅನುಮಿತಿ ಫಲಂ ಹಾಗೆ ಅಂತ. ಈಗ ಕರಣಂ ಹಾಗೆ ಅಂದ್ರೆ ಏನು? ಕರಣಂ ಅಂದ್ರೆ ಇನ್ಸ್ಟ್ರೂಮೆಂಟಲ್ ಅಂತ ಅರ್ಥ. ಈ ಅನುಮಿತಿ, ಕಾರಣಕ್ಕೆ ಹೇತು. ಹಾ, ಅನುಮಿತಿ ಬರೋದಕ್ಕೆ ಕಾರಣ ಕಾರಣ ಏನು? ಸಾಧನ. ಹಾ, ಸಾಧನ. ಅನುಮಿತಿ ಬರೋದಕ್ಕೆ ಕಾರಣ ಯಾವುದು? ಲಿಂಗ. ಲಿಂಗ ಅಂದ್ರೆ ಹೇತು. ಈ ತರ ನೋಡಿ, ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಹೇಳ್ತೀವಿ. ಧೂಮ ಇರುವುದರಿಂದ ಪರ್ವತದಲ್ಲಿ ವನ್ನಿ ಇದೆ ಅಂತ ನಾವು ಊಹೆ ಮಾಡ್ತೀವಿ. ಸೊ ಅದರಿಂದ ನಮಗೆ ವನ್ನಿಯ ಜ್ಞಾನ ಬಂತು. ಪರ್ವತದಲ್ಲಿ ವನ್ನಿ ಇದೆ ಎಂಬ ಜ್ಞಾನ ಬಂತು. ಹೇಗೆ ಬಂತು? ಕಾರಣ ಯಾವುದು ಹಾಗೆಂದ್ರೆ ಧೂಮ. ಇದು. ಧೂಮ ಕಾಣಿಸ್ತಾ ಇರುವ ಕಾರಣದಿಂದ ನಮಗೆ ವನ್ನಿಯ ಜ್ಞಾನ ಬಂತು. ಯಾಕೆ? ನಮಗೆ ವ್ಯಾಪ್ತಿ ಗೊತ್ತಿದೆ. ಆ ಹ್ಮ್. ಕಾರಣ ಇದೆ ಅಲ್ಲಿ. ವ್ಯಾಪ್ತಿ ಅಂದ್ರೆ ಅದೇ, ಇದು ಇದ್ರೆ ಅದು ಇರಬೇಕು ಹಾಗೆ ಅಂತ. ಕಾರ್ಯಕಾರಣ ಭಾವ ಸಂಬಂಧವನ್ನು ತಿಳಿಸೋದೇ ವ್ಯಾಪ್ತಿ. ಧೂಮ ಇದ್ರೆ ಅದಕ್ಕೆ ಬೆಂಕಿ ಕಾರಣವಾದ ಇರ್ಬೇಕು. ಬೆಂಕಿ ಇರಲೇಬೇಕು. ಅದರಿಂದ ನಾವು ಊಹೆ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಅಂತ. ಆ ರೀತಿಯಾಗಿ ಪ್ರಕೃತ ಆ ಲಿಂಗಂ ಕರಣ, ಲಿಂಗ ಇದ್ದದ್ರಿಂದ ನಾವು ಆ ನಮಗೆ ಜ್ಞಾನ ಬಂತು, ಅನುಮಿತಿ ಬಂತು. ಹ್ಮ್. ಪರಾಮರ್ಶ ವ್ಯಾಪಾರ. ಪರಾಮರ್ಶ ಅಂದ್ರೆ ಏನು? ಆ ಇಂಥ ಧೂಮದಿಂದ, ಇಂಥ ವನ್ನಿಯಿಂದ ಕೂಡಿದ ಆ ಪರ್ವತ ಆಗಿದೆ ಹಾಗೆ ಅಂತ ನಾವು ಪರಾಮರ್ಶೆ ಮಾಡ್ತೀವಿ. ಎಲ್ಲಿ ಧೂಮ ಇದೆಯೋ ಅಲ್ಲಿ ವನ್ನಿ ಇರಬೇಕು. ಅಂತ ವ್ಯಾಪ್ತಿ, ಅಂತ ವನ್ನಿಯಿಂದ ವಿಶಿಷ್ಟವಾದದ್ದು, ವನ್ನಿಯಿಂದ ಕೂಡಿದ ಪರ್ವತ ಇದಾಗಿದೆ ಹಾಗೆ ಅಂತ ಮುಂದೆ ಪರಾಮರ್ಶ ಅಂದ್ರೆ ಹೇಳ್ತಾರೆ ಅವರು. ಆ ರೀತಿಯಾಗಿ ಹ್ಮ್. ನಾವೇನು ಚಿಂತನೆ ಮಾಡ್ತೀವಿ, ಹ್ಮ್ ಇಲ್ಲಿ ಧೂಮ ಕಾಣಿಸ್ತಾ ಇದೆ, ಧೂಮ ಇದ್ರೆ ಅಗ್ನಿ ಆದ್ರಿಂದ ಇರಬೇಕು, ಅದನ್ನ ಬೆಂಕಿ ಇದೆ. ಅದನ್ನ ಮೈಂಡ್ ಅಲ್ಲಿ ಆಗುವ ಒಂದು ಒಂದು ವ್ಯಾಪಾರ ನೋಡಿ, ಒಂದು ಆಕ್ಷನ್ ಅದು. ಹ್ಮ್. ಹ್ಮ್. ಅದನ್ನ ಆ ಪರಾಮರ್ಶ ಅಂತ ಕರೀತಾರೆ. ಆ ಪರಾಮರ್ಶವೇ ಇಲ್ಲಿ ಆಗತಕ್ಕ ವ್ಯಾಪಾರ. ಸೊ ಅದರಿಂದ ಇಲ್ಲಿ ಕರ್ಣ ಇದೆ, ಒಂದು ವ್ಯಾಪಾರ ಇದೆ. ಎರಡು ಆದ್ರೆ ಏನಾಗಬೇಕು? ಫಲ ಬರಲೇಬೇಕು. ಪರಾಮರ್ಶೆ. ನೋಡಿ, ಆ ಕೋಡಲಿ ಇದೆ, ಅವನು ವ್ಯಾಪಾರ ಆ ಮೇಲಕ್ಕೆ ಎತ್ತಿ ಆ ಮರವನ್ನ ಕಡಿತಾ ಇದ್ದಾನೆ. ಅದರ ಫಲ ಏನು? ಮರ ಬಿದ್ದೇ ಬೀಳ್ತದೆ. ಹೌದು ನೋಡಿ, ಅದರಿಂದ ಒಂದು ಕೆಲಸ ಆಗಬೇಕಂದ್ರೆ ಕಾರಣ, ವ್ಯಾಪಾರ, ಫಲ ಮೂರು ಗೊತ್ತಿರಬೇಕು. ಹಾಗಿದ್ರೆ ಒಂದು ಕೆಲಸ ಆಗ್ತದೆ. ಸೊ ಪ್ರಕೃತ ಅನುಮಿತಿ ನಮಗೆ ಹೇಗೆ ಹುಟ್ಟುತ್ತದೆ ಹಾಗೆಂದ್ರೆ, ಅದು ಕಾರ್ಯಕಾರಣ ಭಾವ ಸಂಬಂಧ ಇದ್ರೆ ಅದಕ್ಕೊಂದು ಕಾರಣ ಬೇಕು, ಒಂದು ವ್ಯಾಪಾರ ಬೇಕು, ಒಂದು ಫಲ ಗೊತ್ತಿರಬೇಕು. ಹ್ಮ್. ಸೊ ಅದರಿಂದ ಲಿಂಗವೇ ಕಾರಣ. ಪರಾಮರ್ಶ, ಇಂಥ ಎಲ್ಲಿ ಎಲ್ಲಿ ಧೂಮ ಇದೆಯೋ ಅಲ್ಲಿ ವನ್ನಿ ಇದ್ದೇ ಇರ್ತದೆ. ಅಂತ ಆ ವನ್ನಿಯಿಂದ ಕೂಡಿದ್ದಾಗಿ ಈ ಪರ್ವತ ಇದೆ ಹಾಗೆ ಅಂತ ನಾವೇನು ತಿಳಿತೀವಿ, ಆ ಪರಾಮರ್ಶ ಅದೇ ವ್ಯಾಪಾರ. ಈ ರೀತಿಯಾದ ಒಂದು ಪರಾಮರ್ಶೆ ಮಾಡಿ ನಮಗೇನು ಬಂತು ಅಂದ್ರೆ ಫಲ. ಏನು ಫಲ ಯಾವುದು ಅಂದ್ರೆ ಅನುಮಿತಿ, ಜ್ಞಾನ. ನಮಗೆ ಜ್ಞಾನ ಬಂತು ನೋಡಿ, ಅದೇ ಫಲ. ಈ ರೀತಿಯಾಗಿ ವ್ಯಾಪ್ತಿ ಪ್ರಕಾರಕ ಪಕ್ಷಧರ್ಮತಾ ಜ್ಞಾನಂ ಪರಾಮರ್ಶ ಯಥಾ ವನ್ಯವ್ಯಾಪ್ಯ ಧೂಮವಾನ್ ಅಯಂ ಇತಿ ಜ್ಞಾನಂ ತಜ್ಜನ್ಯಂ ಪರ್ವತೋ ಅಗ್ನಿಮಾನ್ ಇತಿ ಜ್ಞಾನಂ ಅನುಮಿತಿ ಅಂತ ಒಂದು ದೃಷ್ಟಾಂತವನ್ನು ಕೊಟ್ಟು ಈ ಪರಾಮರ್ಶವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಇನ್ನೊಂದ್ಸಲ ನಾಳೆ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ.